ದೇಶದಾದ್ಯಂತ ಗ್ಯಾಸ್ ಪ್ರಾಬ್ಲಮ್ ಹೆಚ್ಚಾಗ್ತಿದೆ. ಇರಾನ್ ಮೇಲಿನ ಯುದ್ಧದ ತೀವ್ರತೆಯಿಂದಾಗಿ ಗ್ಯಾಸ್ ಪೂರೈಕೆ ಸ್ಥಗಿತವಾದ್ರಿಂದ ಹೋಟೆಲ್ಗಳ ಬಾಗಿಲು ಬಂದ್ ಮಾಡಲಾಗ್ತಿದೆ. ಸಾರ್ವಜನಿಕರು ಕೂಡ ಗ್ಯಾಸ್ ಸಿಲಿಂಡರ್ಗಾಗಿ ಪರದಾಡುವಂತಾಗಿದೆ. ಒಂದಷ್ಟು ದಿನ ಗ್ಯಾಸ್ ಸಿಗೋದೇ ಇಲ್ಲ ಅನ್ನೋ ಟೆನ್ಷನ್ ನಲ್ಲಿರೋ ಜನರಿಗೆ ಇಲ್ಲೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಗ್ಯಾಸ್ ಪೂರೈಕೆ ಬಂದ್, ಹೋಟೆಲ್ಗಳು ಕ್ಲೋಸ್. ಮತ್ತದೇ ಗತಕಾಲದ ಸೂತ್ರ ಸೂಚಿಸಿದ ಕೇಂದ್ರ. ಇರಾನ್ ಹಾಗೂ ಇಸ್ರೇಲ್ ಅಮೆರಿಕದ ನಡುವೆ ಸಂಘರ್ಷ ಆರಂಭವಾದ ನಂತರ ಜಗತ್ತಿನಾದ್ಯಂತ ಹಲವೆಡೆ ಇಂಧನ ಎಲ್ಪಿಜಿ ಬಿಕ್ಕಟ್ಟು ಹೆಚ್ಚಾಗಿದೆ. ಭಾರತದಲ್ಲಿ ಗೃಹ ಬಳಕೆ ಹಾಗೂ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ಸ್ಥಗಿತವಾಗಿರುವುದರಿಂದ ಹಲವು ಹೋಟೆಲ್ಗಳಿಗೆ ಬೀಗ ಹಾಕಲಾಗಿದೆ. ಕೆಲ ದೇವಸ್ಥಾನದಲ್ಲೂ ಸಹ ಪ್ರಸಾದ ವ್ಯವಸ್ಥೆ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಈಗಾಗಲೇ ಹಲವು ಹೋಟೆಲ್ಗಳು ಸಾರ್ವಜನಿಕರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಇಂತಹ ಹೊತ್ತಲ್ಲಿ ಕೇಂದ್ರ ಸರ್ಕಾರ ಹೊಸ ಸೂಚನೆ ನೀಡಿದೆ. ಮನೆಗಳಲ್ಲಿ ಪಿಎನ್ಜಿ, ಹೋಟೆಲ್ಗಳಿಗೆ ಕಲ್ಲಿದ್ದಲು ಬಳಕೆಗೆ ಸೂಚನೆ. ಗ್ಯಾಸ್ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿದಿರುವ ಕೇಂದ್ರ ಸರ್ಕಾರ ವಾಣಿಜ್ಯ ಬಳಕೆದಾರರು ತಾತ್ಕಾಲಿಕವಾಗಿ ಕಲ್ಲಿದ್ದಲು ಮತ್ತು ಸೀಮೆ ಎಣ್ಣೆ ಬಳಸುವಂತೆ ಮತ್ತು ಮನೆಗಳು ಪಿಎನ್ಜಿ ಅನಿಲ ಬಳಕೆ ಮಾಡುವಂತೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಪೆಟ್ರೋಲಿಯಂ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ವಾಣಿಜ್ಯ ಬಳಕೆದಾರರು ತಾತ್ಕಾಲಿಕವಾಗಿ ಕಲ್ಲಿದ್ದಲು ಮತ್ತು ಸೀಮೆ ಎಣ್ಣೆ ಬಳಸಿ ಹಾಗೂ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬಳಸುವವರಿಗೆ ಪಿಎನ್ಜಿ ಅಂದ್ರೆ ಪೈಪ್ ನ್ಯಾಚುರಲ್ ಗ್ಯಾಸ್ ನ ಬಳಕೆ ಮಾಡಬಹುದು ಎಂದಿದ್ದಾರೆ. रिटेल आउटलेट पर नो फ्यूल ड्राई सिचुएशन हैज़ बीन रिपोर्टेड. सभी पेट्रोल पंप्स पर पेट्रोल और डीजल पर्याप्त मात्रा में उपलब्ध है. आप सभी के माध्यम से मैं एक इंस्टेंस जो कल तमिलनाडु में हमारी दृष्टि में आया, आप सबके साथ साझा करना चाहूँगी. वहाँ पर एक रिटेल आउटलेट पर लूज कंटेनर में पेट्रोल लिया जा रहा था. ಭಾರತದತ್ತ ಬಂದಿಳಿದ ಗ್ಯಾಸ್ ತುಂಬಿದ 2 ಹಡಗುಗಳು. ಭಾರತದ ಧ್ವಜ ಹೊತ್ತ 2 ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಲ್ಪಿಜಿ ಟ್ಯಾಂಕರ್ಗಳು ಇಂದು ಹಾರ್ಮೋಜ್ ಜಲಸಂಧಿಯನ್ನು ದಾಟಿ ಭಾರತದ ಕಡೆಗೆ ಸಾಗುತ್ತಿವೆ. ಹಡಗುಗಳ ಹೆಸರುಗಳು ಶಿವಾಲಿಕ್ ಮತ್ತು ನಂದಾದೇವಿ. ಇರಾನ್ ಮತ್ತು ಆ ಪ್ರದೇಶದ ಇತರ ಎಲ್ಲಾ ದೇಶಗಳ ಸಹಕಾರದೊಂದಿಗೆ ಭಾರತಕ್ಕೆ ತಲುಪಿದೆ. ಶಿವಾಲಿಕ್ ಹಡಗು ಸುಮಾರು 40,000 ಮೆಟ್ರಿಕ್ ಟನ್ ಅನಿಲ ಹೊತ್ತು ತಂದಿದ್ರೆ, ನಂದಾದೇವಿ ಕೂಡ ಹೆಚ್ಚಿನ ಪ್ರಮಾಣದ ಅನಿಲ ಹೊತ್ತು ತಂದಿದೆ. ಓಮನ್ನಿಂದ ಆಫ್ರಿಕಾಕ್ಕೆ ಗ್ಯಾಸೋಲಿನ್ ಸಾಗಿಸುತ್ತಿರುವ ಭಾರತೀಯ ಧ್ವಜ ಹೊತ್ತ ಮತ್ತೊಂದು ತೈಲ ಟ್ಯಾಂಕರ್ ಜಗ್ ಪ್ರಕಾಶ್ ಕೂಡ ಹಾರ್ಮುಜ್ ಜಲಸಂಧಿಯ ಪೂರ್ವದಿಂದ ಪ್ರಯಾಣ ಬೆಳೆಸಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದೇ ಒಂದು ಫೋನ್ ಕಾಲ್ನಿಂದ ರಣರಂಗದಿಂದ ಟನ್ ಗಟ್ಟಲೆ ಗ್ಯಾಸ್ ಹಾಗೂ ಇಂಧನ ಉಳ್ಳ ಹಡಗನ್ನ ಭಾರತಕ್ಕೆ ಕಳಿಸಲಾಗಿದೆ. ಸುರಕ್ಷಿತವಾಗಿ ಭಾರತಕ್ಕೆ ತಲುಪುವಂತೆ ಮಾಡಿದ ಇರಾನ್ ಸರ್ಕಾರ. ಇದು ಮೋದಿ ಸರ್ಕಾರದ ರಾಜತಾಂತ್ರಿಕತೆಗೆ ಸಿಕ್ಕ ಜಯವಾಗಿದ್ರು, ಇದೇ ರೀತಿ ಅದೆಷ್ಟು ಹಡಗುಗಳ ಮೂಲಕ ಗ್ಯಾಸ್ ಹಾಗೂ ತೈಲವನ್ನ ತರಬೇಕೋ ಗೊತ್ತಿಲ್ಲ. ಇರಾನ್ ಮೇಲೆ ಅಮೆರಿಕ ಕತ್ತಿ ಮಸೆಯುತ್ತಿದೆ. ಇದರ ಎಫೆಕ್ಟ್ ಭಾರತದ ಮೇಲೂ ತಟ್ಟಿದೆ. ಆದರೂ ಸೈಲೆಂಟ್ ಆಗಿಯೇ ಜಾಣತನ ತೋರಿರುವ ಮೋದಿ ಸಲೀಸಾಗಿಯೇ ಯುದ್ಧ ಭೂಮಿಯಿಂದ ತೈಲ ಹಾಗೂ ಗ್ಯಾಸ್ನ ತರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.